ಆನೆಕಾಲು ರೋಗ ಅಥವಾ ಲಿಂಫಿಡಿಮಾ. ಆನೆಕಾಲು ರೋಗ ಅಂದರೆ ಕಾಲು ತೋರ ಆಗೋದು. ಲಿಂಫಿಡಿಮಾ ಅಂದರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನದ ಕ್ಯಾನ್ಸರ್ ಆದ ಮೇಲೆ, ಟ್ರೀಟ್ಮೆಂಟ್ ಆದ ಮೇಲೆ ಕೆಲವರಿಗೆ ಕೈ ತೋರಾಗ್ತದೆ, ಇಲ್ಲದಿದ್ದರೆ ಆಕ್ಸಿಡೆಂಟ್ ಆದ ಮೇಲೆ ಕಾಲು ಸ್ವಲ್ಪ ತೋರಾಗ್ತದೆ. ಈ ರೀತಿಯ ತೊಂದರೆಗಳಾಗ್ತದೆ. ಇದಕ್ಕೆ ಆನೆಕಾಲು ರೋಗ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಈ ಆನೆಕಾಲು ರೋಗವನ್ನು ಸಂಪೂರ್ಣ ಗುಣಪಡಿಸಲು ಸಾಧ್ಯವೇ ಅಥವಾ ಇದಕ್ಕೆ ಚಿಕಿತ್ಸೆ ಮಾತ್ರವೇ ಇರುವುದಾ ಅಂತ ಹೇಳಿ ಕೆಲವು ರೋಗಿಗಳು ನನ್ನ ಹತ್ರ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ನಾನು ಉತ್ತರ ಕೊಡುವುದಂದರೆ, ನೋಡಿ, ಎಲ್ಲ ರೋಗಗಳನ್ನು ಸಂಪೂರ್ಣವಾಗಿ ಗುಣ ಮಾಡಲಿಕ್ಕೆ ಆಗ್ತದ ಅಂತ ಹೇಳುವ ಪ್ರಶ್ನೆಯನ್ನು ನಾವು ಕೇಳುವುದರಿಂದ ನಮಗೆ ಹೆಚ್ಚು ಲಾಭ ಆಗುವುದಿಲ್ಲ. ನಾವು ಯಾವುದೇ ರೋಗ ಬಂದರೆ ಅದರ ಜೊತೆಯಲ್ಲಿ ನಮಗೆ ಹೇಗೆ ನಾವು ಜೀವಿಸ್ಬೋದು, ಆ ರೋಗವನ್ನು ಹೇಗೆ ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು ಮತ್ತು ಆ ರೋಗದ ಜೊತೆಯಲ್ಲಿ ನಾವು ನಮ್ಮ ದೈನಂದಿನ ಕೆಲಸವನ್ನು ಹೇಗೆ ಮಾಡಬಹುದು ಅಂತ ಹೇಳುವ ಉದ್ದೇಶವನ್ನು ನಾವು ಹೊಂದಬೇಕು ಅಂತ ನನಗೆ ಅನಿಸೋದು. ಆದ್ದರಿಂದ ಉದಾಹರಣೆಗೆ ಡಯಾಬಿಟೀಸ್ ಎಂಬ ರೋಗವನ್ನು ನಾವು ಇನ್ಸುಲಿನ್ನ ಅಥವಾ ಬೇರೆ ಯಾವುದಾದ್ರೂ ಮದ್ದು ತೆಗೆದುಕೊಂಡ್ರೆ ಅದು ರೋಗವನ್ನು ಕಡಿಮೆ ಆದರೂ ಸಹ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕಾಗ್ತದೆ. ನೀವು ಶುಗರ್ ತಿನ್ನಬೇಡಿ, ಅದು ಇದು ಹೇಳ್ತಾರೆ. ಮತ್ತು ಡಾಕ್ಟರ್ ಹೇಳ್ತಾರೆ ಮದ್ದು ನಿಲ್ಲಿಸಿದ್ರೆ ರೋಗ ವಾಪಸ್ ಶುಗರ್ ಜಾಸ್ತಿ ಆಗ್ತದೆ. ಅದೇ ರೀತಿಯಲ್ಲಿ ಲಿಂಫಿಡಿಮಾ ಅಥವಾ ಆನೆಕಾಲು ರೋಗದ ಟ್ರೀಟ್ಮೆಂಟನ್ನು ನಾವು ನಿಲ್ಲಿಸಿದರೆ ಪುನಃ ಕಾಲು ಊದಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನಮ್ಮ ಇಂಟಗ್ರೇಟೆಡ್ ಟ್ರೀಟ್ಮೆಂಟನ್ನು ನೀವು ತೆಗೆದುಕೊಂಡ ಮೇಲೆ, ನೀವು ಇಲ್ಲಿಂದ ಹೋದ ಮೇಲೆ ಮನೆಯಲ್ಲಿ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬಾರದು, ಇದನ್ನು ಮುಂದುವರಿಸಬೇಕು. ಅದನ್ನು ಹೇಗೆ ಮುಂದುವರಿಸಬೇಕು ಅಂತ ಹೇಳುವ ಟ್ರೀಟ್ಮೆಂಟ್ ಹೇಗೆ ಮುಂದುವರಿಸಬೇಕು ಅಂತ ಹೇಳುವುದನ್ನು ನಾವು ನಿಮಗೆ ಸಂಪೂರ್ಣ ತರಬೇತಿಯನ್ನು ನಾವು IED ಕೊಡ್ತೇವೆ.